forever on fire. ಹೌದಪ್ಪ, ಈಗ ಒಂದೆರಡು ದಿನ ವೆಯ್ಟ್ ಮಾಡಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೇ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮಗಿರೋ ಹೆಸರನ್ನ ನಾವ್ಯಾಕೆ ಕಳ್ಕೋಬೇಕು? ನಮ್ಮ ರಾಮನಗರ ಡಿವಿಷನ್ ನಮ್ಮದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಟ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಣಿಗಲ್ಲು ತುಮಕೂರು ಜಿಲ್ಲೆ. ಎಂಪಿ ಕ್ಷೇತ್ರ ಅಷ್ಟೇ. ಹಿಂದಿದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣವನ್ನು ಗೌಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಂದ್ರೆ ಸಾಲಿಕೆ ಮಾಡೋ ರೀತಿ. ಅದು ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತೀರಾ? ಅಯ್ಯಪ್ಪ, ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ CM ಆಗಿದ್ರು, ಮಾಡಿದ್ರಾ? ನಾನು ಹೇಳ್ತಾ ಇಲ್ಲ, ಮಾತು ಮಾಡಿಕೊಂಡು ಹೋಗೋದಿಲ್ಲ. ನಾನೇನಾದ್ರು ಮಾತು ಕೊಟ್ಟರೆ ನಮ್ಮ ಮಾತು ಉಳಿಸ್ಕೊಳ್ಳೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೌದಪ್ಪ, ಈಗ ಒಂದೆರಡು ದಿನ ವೆಯ್ಟ್ ಮಾಡಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೇ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮಗಿರೋ ಹೆಸರನ್ನ ನಾವ್ಯಾಕೆ ಕಳ್ಕೋಬೇಕು? ನಮ್ಮ ರಾಮನಗರ ಡಿವಿಷನ್ ನಮ್ಮದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಟ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಣಿಗಲ್ಲು ತುಮಕೂರು ಜಿಲ್ಲೆ. ಎಂಪಿ ಕ್ಷೇತ್ರ ಅಷ್ಟೇ. ಹಿಂದಿದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣವನ್ನು ಗೌಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಂದ್ರೆ ಸಾಲಿಕೆ ಮಾಡೋ ರೀತಿ. ಅದು ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತೀರಾ? ಅಯ್ಯಪ್ಪ, ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ CM ಆಗಿದ್ರು, ಮಾಡಿದ್ರಾ? ನಾನು ಹೇಳ್ತಾ ಇಲ್ಲ, ಮಾತು ಮಾಡಿಕೊಂಡು ಹೋಗೋದಿಲ್ಲ. ನಾನೇನಾದ್ರು ಮಾತು ಕೊಟ್ಟರೆ ನಮ್ಮ ಮಾತು ಉಳಿಸ್ಕೊಳ್ಳೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೌದಪ್ಪ, ಈಗ ಒಂದೆರಡು ದಿನ ವೆಯ್ಟ್ ಮಾಡಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ, ಈಗೂ ಬೆಂಗಳೂರು ಜಿಲ್ಲೆನೇ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮಗಿರೋ ಹೆಸರನ್ನ ನಾವ್ಯಾಕೆ ಕಳ್ಕೋಬೇಕು? ನಮ್ಮ ರಾಮನಗರ ಡಿವಿಷನ್ ನಮ್ಮದು, ತಪ್ಪೇನಿಲ್ಲ. ಆ ಡಿವಿಷನ್ ಆಗಿ ಉಟ್ಕೊಂಡಿರ್ತದೆ. ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ. ಇಲ್ಲ, ಕುಣಿಗಲ್ಗೂ ಇದಕ್ಕೂ ಸಂಬಂಧ ಇಲ್ಲ. Forever on fire. ಕುಣಿಗಲ್ಲು ತುಮಕೂರು ಜಿಲ್ಲೆ. ಎಂಪಿ ಕ್ಷೇತ್ರ ಅಷ್ಟೇ. ಹಿಂದಿದ್ದಂಥ ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣವನ್ನು ಗೌಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು, ಅಂದ್ರೆ ಸಾಲಿಕೆ ಮಾಡೋ ರೀತಿ. ಅದು ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತೀರಾ? ಅಯ್ಯಪ್ಪ, ನಾನು ಏನು ಹೇಳಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅಧಿಕಾರ ಇತ್ತು, 2 ಸತಿ CM ಆಗಿದ್ರು, ಮಾಡಿದ್ರಾ? ನಾನು ಹೇಳ್ತಾ ಇಲ್ಲ, ಮಾತು ಮಾಡಿಕೊಂಡು ಹೋಗೋದಿಲ್ಲ. ನಾನೇನಾದ್ರು ಮಾತು ಕೊಟ್ಟರೆ ನಮ್ಮ ಮಾತು ಉಳಿಸ್ಕೊಳ್ಳೋದು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.